ಸೋಮವಾರ ವಿದೇಶದಿಂದ ರಾಹುಲ್ ಗಾಂಧಿ ವಾಪಸ್ ಬರ್ತಾರೆ. ಬಿಹಾರ ಎಲೆಕ್ಷನ್ಸ್ ನಂತರ ಹಾಲಿಡೇ ಹೋಗ್ತಾರಲ್ಲ ಅವರು, ಎಲ್ಲಾ ಎಲೆಕ್ಷನ್ಸ್ ನಂತರ ಹಂಗೆ ವಿದೇಶಕ್ಕೆ ಹಾಲಿಡೇಗೆ ಹೋಗಿರುವಂತ ರಾಹುಲ್ ಗಾಂಧಿ ಮಂಗಳವಾರ ದೆಹಲಿಗೆ ವಾಪಸ್ ಬರ್ತಾರೆ ಅಂತ ಹೇಳಲಾಗ್ತಾ ಇದೆ. 25ಕ್ಕೂ ಹೆಚ್ಚು ಶಾಸಕರು ಆ ಸಂದರ್ಭದಲ್ಲಿ ಅದಕ್ಕೂ ಮುಂಚೆನೆ ದೆಹಲಿ ಯಾತ್ರೆ ಮಾಡಿ ಸುರ್ಜೇವಾಲಾ ಹಾಗೂ ವೇಣುಗೋಪಾಲ್ ಅವರನ್ನ ಭೇಟಿ ಮಾಡಿ ಮಾತನಾಡೋ ಪ್ಲಾನ್ ನಲ್ಲಿದ್ದಾರೆ. ರಾಹುಲ್ ಗಾಂಧಿ ಅವರು ಬಂದಾಗ ಅಂದ್ರೆ ಒಂದು 4-5 ದಿನಗಳ ಪ್ಲಾನ್ ಹಾಕೊಂಡಿದ್ದಾರೆ ಇವರು. ಅಲ್ಲಿ ಹೋಗೋದು, ಮೊದಲೇ ಹೋಗೋದು, ಸುರ್ಜೇವಾಲಾ ಮತ್ತು ವೇಣುಗೋಪಾಲ್ ಅವ್ರನ್ನ ಭೇಟಿ ಮಾಡಿ ಕನ್ವಿನ್ಸ್ ಮಾಡೋದು, ಕೊಡ್ಲೇಬೇಕು ಅನ್ನುವಂಥದ್ದು. ಅದಕ್ಕೆ ಮತ್ತಷ್ಟು ಶಾಸಕರು ಆಡ್ ಆನ್ ಆದ್ರೂ ಕೂಡ ಏನು ಆಶ್ಚರ್ಯ ಇಲ್ಲ. ಅನಂತರ ರಾಹುಲ್ ಗಾಂಧಿ ಅವರನ್ನ ಭೇಟಿ ಮಾಡಿ ತಮ್ಮ ಅಂತಿಮ ಅಹವಾಲನ್ನ ಸಲ್ಲಿಸೋದು. ಮೇನ್ ಆಗಿ ಇದು ಶಕ್ತಿ ಪ್ರದರ್ಶನ, ಬಲ ಪ್ರದರ್ಶನ. ಡಿಕೆ ಶಿವಕುಮಾರ್ ಪರವಾಗಿ ಎಷ್ಟು ಜನ ಇದ್ದಾರೆ ಅನ್ನುವಂತ ಒಂದು ಬಲ ಪ್ರದರ್ಶನ. ಡಿಕೆ ಶಿವಕುಮಾರ್ ಅವರಿಗೆ ಯಾರು ಜ್ಯೋತಿಷಿಗಳು ಬೇರೆ ಹೇಳ್ಬಿಟ್ಟಿದಾರಂತೆ, ಇವಾಗ ಸಿಎಂ ಆಗಿಲ್ಲ ಅಂದ್ರೆ ಇನ್ನಾಗಲ್ಲ ನೋಡಿ ಅಂತ. ಹಾಗಾಗಿ ಡೂ ಆರ್ ಡೈ ಮಾಡಲೇಬೇಕು ಅನ್ನುವಂತ, ಹೋರಾಟ ಮಾಡಲೇಬೇಕು, ಪ್ರಯತ್ನ ಮಾಡಲೇಬೇಕು ಅನ್ನೋ ಸನ್ನಿವೇಶದಲ್ಲಿ ಇದ್ದಾರಾ ಡಿಕೆ ಶಿವಕುಮಾರ್ ಅವರು. ಏನೆಲ್ಲ ಪ್ರಯತ್ನ ಸಾಧ್ಯನೋ ಆ ಎಲ್ಲಾ ಪ್ರಯತ್ನಗಳನ್ನ ಮಾಡ್ತಾ ಇದ್ದಾರೆ ಅಂತ ಹೇಳಲಾಗ್ತಾ ಇದೆ. ನೋಡಿ, ಶಾಸಕರ ಸಹಿ ಸಂಗ್ರಹಕ್ಕೂ ಕೂಡ ಮುಂದಾಗಿದ್ದಾರೆ ಡಿಕೆ ಬ್ರದರ್ಸ್. ಸಿಎಂ ಗದ್ದುಗೆ ಮೇಲೆ ಕಣ್ಣಿಟ್ಟಿರೋ ಡಿಕೆ ಶಿವಕುಮಾರ್ ಈಗಾಗಲೇ ಶಾಸಕರ ಸಹಿ ಸಂಗ್ರಹವನ್ನು ಆರಂಭಿಸಿದ್ದಾರೆ ಅನ್ನುವಂತ ಚರ್ಚೆ ಕೇಳಿ ಬರ್ತಾ ಇದೆ. ಬೆಂಬಲ ನೀಡುವ ಶಾಸಕರ ಸಹಿ ಪಡಿತಾ ಇದ್ದಾರಂತೆ. ಹಾಗಾಗಿ ಪರಪನಾಗ್ರಹಾರಕ್ಕೂ ಭೇಟಿ ಕೊಟ್ಬಿಟ್ರು. ಅಲ್ಲಿ ವೀರೇಂದ್ರ ಪಪ್ಪಿ ಮತ್ತು ವಿನಯ್ ಕುಲಕರ್ಣಿ ಅವರಿಬ್ಬರ ಸಹಿಯನ್ನ ಕೂಡ ತಗೊಂಡಿದ್ದಾರಾ. ಒಕ್ಕಲಿಗ ಶಾಸಕರೇ ಹೆಚ್ಚಾಗಿ ಇದ್ದಾರಂತೆ. ಹಾಗಾಗಿ ಅಲ್ಲಿ ಜಾತಿ ಕಾರ್ಡ್ ಕೂಡ ಪ್ಲೇ ಆಗುತ್ತೆ. ಹೈಕಮಾಂಡ್ ಎದುರು ಒಟ್ನಲ್ಲಿ ಯಾವೆಲ್ಲ ರೀತಿಯಲ್ಲಿ ಒತ್ತಡ ಹಾಕಬಹುದು ಆ ಎಲ್ಲ ತಂತ್ರಗಳನ್ನ, ಸ್ಟ್ರಾಟಜಿಗಳನ್ನ ಉಪಯೋಗಿಸೋದಕ್ಕೆ ಡಿಕೆ ಶಿವಕುಮಾರ್ ಆರಂಭ ಮಾಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಇದ್ರ ಜೊತೆಗೆ ನವೆಂಬರ್ 28ನೇ ತಾರೀಕು ಬೆಂಗಳೂರಿಗೆ ರಾಹುಲ್ ಗಾಂಧಿ ಆಗಮಿಸ್ತಾ ಇದ್ದಾರೆ. ಇಲ್ಲಿ ಆಶಾ ಕಾರ್ಯಕರ್ತೆಯರ ಸಮಾವೇಶದಲ್ಲಿ ರಾಹುಲ್ ಗಾಂಧಿ ಭಾಗಿಯಾಗ್ತಾರೆ. ರಾಹುಲ್ ಆಗಮನಕ್ಕೂ ಮುನ್ನವೇ ಡಿಕೆಶಿ ಟೀಮ್ ಅಖಾಡ ಸಜ್ಜು ಮಾಡಿಟ್ಕೊಳ್ಳುತ್ತೆ. ಅಷ್ಟೊತ್ತಿಗಾಗಲೇ ನೋಡಿ, ಇಲ್ಲಿ ಸಿದ್ದರಾಮಯ್ಯ ಗಟ್ಟಿಯಾಗಿ ಕೂತಿರ್ತಾರೆ, ಸಂಪುಟ ಪುನರ್ರಚನೆಯನ್ನು ಮಾಡಿಬಿಡ್ಬೋದು. ಹಾಗಾಗಿ ಅದಾಗೋದಕ್ಕೂ ಮೊದಲೇ ತಮ್ಮ ಹಕ್ಕೊತ್ತಾಯವನ್ನ ಸ್ಪಷ್ಟವಾಗಿ ಮಂಡಿಸಬೇಕು ಅನ್ನೋದು ಡಿಕೆಶಿ ಟೀಮ್ನ ಸ್ಟ್ರಾಟಜಿ. ಸಂಪುಟ ಪುನರ್ರಚನೆಗೆ ಓಕೆ ಕೊಟ್ರೆ ಅದು ಸಿದ್ದರಾಮಯ್ಯನವರಿಗೆ ಮತ್ತೊಂದು ಬೂಸ್ಟ್ ಕೊಟ್ಟ ಹಾಗಾಗುತ್ತೆ. ಹಾಗಾಗಿ ಸಿದ್ದರಾಮಯ್ಯ ಅವರ ಬಣ ಮುನ್ನಡೆಯನ್ನ ಸಾಧಿಸೋದಕ್ಕೆ ಡಿಕೆಶಿ ಟೀಮ್ ಬಿಡದೇ ಇರೋ ಹಾಗೆ ಸ್ಟ್ರಾಟಜಿಗಳನ್ನ ಮಾಡ್ತಾ ಇದೆ ಅಂತ ಹೇಳಲಾಗ್ತಾ ಇದೆ. ನವೆಂಬರ್ 28ಕ್ಕೆ ರಾಹುಲ್ ಗಾಂಧಿ ಬೆಂಗಳೂರಿಗೆ ಬರ್ತಾರೆ. ಆ ಸಂದರ್ಭದಲ್ಲಿ ಒಂದಷ್ಟು ನಿರ್ಧಾರಗಳನ್ನ ಕೈಗೊಳ್ಳಲಾಗುತ್ತೆ ಅಂತ ಹೇಳಲಾಗ್ತಾ ಇದೆ. ಅಷ್ಟಕ್ಕೂ ಮೊದಲೇ ಹೈಕಮಾಂಡ್ ಅನ್ನ ಮನವೊಲಿಸುವ ಕಾರ್ಯಕ್ಕೆ ಡಿಕೆಶಿ ಬಣ ಮುಂದಾಗಿದೆ. ಲೆಟ್ಸ್ ಗೆಟ್ ಬ್ಯಾಕ್ ಟು ಬಸವರಾಜ್. ನವೆಂಬರ್ 28ಕ್ಕೆ ರಾಹುಲ್ ಗಾಂಧಿ ಕರ್ನಾಟಕಕ್ಕೆ ಬರ್ತಾರೆ ಅಂತ, ಆಶಾ ಕಾರ್ಯಕರ್ತರ ಸಮಾವೇಶದಲ್ಲಿ ಭಾಗಿಯಾಗಬೇಕು ಅಂತ. ಅಷ್ಟಕ್ಕೂ ಮೊದಲು ಒಂದಷ್ಟು ನಿರ್ಧಾರಕ್ಕೆ ಬರ್ತಾರಾ? ಇದನ್ನ ಹೀಗೆ ತಳ್ಳುತ್ತಾ ಹೋಗಕ್ಕಾಗಲ್ಲ. ಯಾಕಂತಂದ್ರೆ ಬಿಜೆಪಿ ಇದ್ರ ಅಡ್ವಾಂಟೇಜ್ ಪಡ್ಕೊಳ್ಳೋ ಸಾಧ್ಯತೆ ಇದೆ. ಜೊತೆಗೆ ಚಳಿಗಾಲದ ಅಧಿವೇಶನ ಶುರುವಾಗುತ್ತೆ. ಅಧಿವೇಶನದಲ್ಲಿ ಸರ್ಕಾರನೇ ಗಟ್ಟಿ ಇಲ್ಲ ಅಂತಂದ್ರೆ ಇನ್ ಚರ್ಚೆ ಏನ್ ಮಾಡ್ತಾರೆ, ಬಿಜೆಪಿಗೆ ಸುಲಭವಾದ ಅಸ್ತ್ರ ಸಿಗುತ್ತೆ. ಸೊ ಹಾಗಾಗಿ ಕಾಂಗ್ರೆಸ್ನಲ್ಲಿ ಈಗ ಈ ಸಮಸ್ಯೆನ ಹೈಕಮಾಂಡ್ ಯಾವ ರೀತಿಯಲ್ಲಿ ಬಗೆಹರಿಸುತ್ತೆ, ಸುರ್ಜೇವಾಲಾ ವೇಣುಗೋಪಾಲ್ ಏನ್ ಹೇಳ್ತಾರೆ, ಏನ್ ಅಪ್ಡೇಟ್ ಇದೆ? ಶ್ರೀಲಕ್ಷ್ಮಿ, ಈಗಾಗಲೇ ರಾಜ್ಯದಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ ಅವರಿದ್ದಾರೆ. ಸಿಎಂ ಜೊತೆ ನಿನ್ನೆ ಚರ್ಚೆ ಮಾಡಿದ್ದಾರೆ. ಇವತ್ತು ಡಿಸಿಎಂ ಅವ್ರ ಜೊತೆ ಚರ್ಚೆ ಮಾಡ್ತಾರೆ. ಬಹಳ ಪ್ರಮುಖವಾಗಿ ನಾಳೆ ಅವರು ದೆಹಲಿಗೆ ತೆರಳೋರಿದ್ದಾರೆ. ದೆಹಲಿಗೆ ತೆರಳಿದ ಬಳಿಕ ಅಲ್ಲಿ ಒಂದೊಂದು ಸುತ್ತಿನ ಮಾತುಕತೆಯನ್ನ ಎಐಸಿಸಿ ನಾಯಕರ ಜೊತೆಗೆ ಮತ್ತು ರಾಹುಲ್ ಗಾಂಧಿ ಅವರ ಜೊತೆಗೆ ಚರ್ಚೆ ಮಾಡೋರಿದ್ದಾರೆ. ಆ 2 ದಿನದ ಒಳಗಡೆ ಚರ್ಚೆ ಮಾಡಿ ಸಿಎಂ ಹಾಗೂ ಡಿಸಿಎಂಗೆ ದೆಹಲಿಗೆ ಬುಲಾ ಕೊಡುವಂತ ಸಾಧ್ಯತೆಗಳಿದಾವೆ. ಯಾಕಂದ್ರೆ ಒಂದು ನಾಯಕತ್ವದ ಗೊಂದಲವನ್ನು ಬಗೆಹರಿಸುವಂತ ನಿಟ್ಟಿನಲ್ಲಿ, ಒಂದಷ್ಟು ಸೈಲೆಂಟ್ ಮಾಡುವಂತ ನಿಟ್ಟಿನಲ್ಲಿ ಒಂದಷ್ಟು ಸೂಚನೆಗಳನ್ನು ಕೊಡಬೇಕಾಗಿದೆ. ಇನ್ನೊಂದು ಕ್ಯಾಬಿನೆಟ್ ರೀಶಫಲ್ ವಿಚಾರವಾಗಿ ಒಂದಷ್ಟು ಸ್ಪಷ್ಟವಾದಂತಹ ಸೂಚನೆಗಳನ್ನು ಕೂಡ ಸಿಎಂ ಸಿದ್ದರಾಮಯ್ಯ ಅವರು ಕೊಡಬೇಕಾಗಿದೆ. ಒಂದು ವೇಳೆ 2 ದಿನಗಳ ಒಳಗಡೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರಿಗೆ ಕಾಂಗ್ರೆಸ್ ಹೈಕಮಾಂಡ್ ಏನಾದರೂ ಬುಲಾವ್ ಕೊಡದೆ ಹೋದ್ರೆ ಮತ್ತೊಂದು ಹಂತಕ್ಕೆ ಈ ರಾಜಕೀಯದ ಗೊಂದಲ ಹೋಗುವಂತ ಸಾಧ್ಯತೆಗಳಿದಾವೆ. ಈಗಾಗಲೇ ನೀವು ಹೇಳಿದಂತೆ ಒಂದು 25-30 ಜನ ಶಾಸಕರು ದೆಹಲಿಗೆ ಹೋಗುವಂತಹ ಒಂದು ಸಂಭವ ಕಾಣಿಸ್ತಾ ಇದೆ. ಅದು ಪ್ರಯತ್ನಗಳು ಕೂಡ ನಡೀತಾ ಇದಾವೆ. ದೊಡ್ಡ ಮಟ್ಟದಲ್ಲಿ ದೆಹಲಿಯಲ್ಲಿ ಕೂಡ ಒಂದು ಪರೇಡ್ ಅನ್ನು ಮಾಡಬೇಕು, ಮತ್ತಷ್ಟು ಹೈಕಮಾಂಡ್ಗೆ ಬಿಸಿ ಮುಟ್ಟಿಸಬೇಕು ಅನ್ನುವಂತ ಲೆಕ್ಕಾಚಾರದಲ್ಲಿ ಈಗಾಗಲೇ ತೆರೆಮರೆಯ ಕಸರತ್ತುಗಳು ನಡೀತಾ ಇದಾವೆ. ಇನ್ನೊಂದು 28ಕ್ಕೆ ರಾಜ್ಯಕ್ಕೆ ರಾಹುಲ್
ರಾಹುಲ್ ಗಾಂಧಿ ಅವರು ಆಗಮಿಸಬೇಕಾಗಿದೆ. ಆದ್ರೆ ಇನ್ನೂವರೆಗೂ ಕೂಡ ಅವ್ರು ಕನ್ಫರ್ಮ್ ಮಾಡಿಲ್ಲ, ನಾನು ಬರ್ತೇನೆ ಕಾರ್ಯಕ್ರಮಕ್ಕೆ ಅನ್ನುವಂಥದ್ದು. ಆದ್ರೂ ಕೂಡ ನಿರೀಕ್ಷೆ ಇದೆ, ಬರಬಹುದು ಅನ್ನುವಂಥದ್ದು. ಇಂತಹ ಗೊಂದಲಗಳ ಮಧ್ಯೆ ರಾಹುಲ್ ಗಾಂಧಿ ಅವರು ರಾಜ್ಯಕ್ಕೆ ಆಗಮಿಸುವುದು ಸದ್ಯದ ಮಟ್ಟಿಗೆ ಇಲ್ಲ ಅನ್ನುವಂತ ಒಂದಷ್ಟು ಮಾಹಿತಿಗಳಿದಾವೆ. ಯಾಕಂದ್ರೆ ಇಷ್ಟು ಗೊಂದಲಗಳ ಮಧ್ಯೆ ನಾಯಕರು ಆಗಮಿಸಿದ್ರೆ ಅದು ಇನ್ನೊಂದು ರೂಪದ ಸ್ವರೂಪವನ್ನು ಪಡೆದುಕೊಳ್ಳುತ್ತೆ. ಆದ್ರಿಂದ ಇಲ್ಲಿರ್ತಕ್ಕಂಥ ರಾಜ್ಯ ನಾಯಕರನ್ನ ದೆಹಲಿಗೆ ಬುಲಾವ್ ಕೊಟ್ಟು ಅಲ್ಲೇ ಚರ್ಚೆ ಮಾಡುವಂತ ಸಾಧ್ಯತೆಗಳು ಈಗ ಕಾಣಿಸ್ತಾ ಇದಾವೆ. ಒಂದು ವೇಳೆ ಏನಾದ್ರೂ ಹೈಕಮಾಂಡ್ ಬುಲಾವ್ ಕೊಟ್ಟು ಕರೀದೆ ಹೋದ್ರೆ ಈ ಗೊಂದಲಗಳು ಇನ್ನಷ್ಟು ದಿನ ದೊಡ್ಡ ಮಟ್ಟದಲ್ಲಿ ಮುಂದುವರಿತವೆ. ಇದು ವಿರೋಧ ಪಕ್ಷಗಳು ಖಂಡಿತವಾಗಿಯೂ ಬೆಳಗಾವಿ ಅಧಿವೇಶನದಲ್ಲಿ ಸಿಕ್ಕಾಗುತ್ತೆ. ಶ್ರೀಲಕ್ಷ್ಮಿ. ಆಲ್ ರೈಟ್, ಥ್ಯಾಂಕ್ ಯು ಬಸವರಾಜ್ ಡೀಟೇಲ್ಸ್ಗಾಗಿ. ಮುಂದಿನ ವಾರ ವಿದೇಶದಿಂದ ರಾಹುಲ್ ಗಾಂಧಿ ವಾಪಸ್ ಬರ್ತಾರೆ. ಬಿಹಾರ ಎಲೆಕ್ಷನ್ಸ್ ನಂತರ ಹಾಲಿಡೇ ಹೋಗ್ತಾರಲ್ಲ ಅವರು, ಎಲ್ಲಾ ಎಲೆಕ್ಷನ್ಸ್ ನಂತರ ಹಂಗೆ ವಿದೇಶಕ್ಕೆ ಹಾಲಿಡೇಗೆ ಹೋಗಿರುವಂತಹ ರಾಹುಲ್ ಗಾಂಧಿ ಮಂಗಳವಾರ ದೆಹಲಿಗೆ ವಾಪಸ್ ಬರ್ತಾರೆ ಅಂತ ಹೇಳಲಾಗ್ತಾ ಇದೆ. 25ಕ್ಕೂ ಹೆಚ್ಚು ಶಾಸಕರು ಆ ಸಂದರ್ಭದಲ್ಲಿ ಅದಕ್ಕೂ ಮುಂಚೆನೆ ದೆಹಲಿ ಯಾತ್ರೆ ಮಾಡಿ ಸುರ್ಜೇವಾಲಾ ಹಾಗೂ ವೇಣುಗೋಪಾಲ್ ಅವರನ್ನ ಭೇಟಿ ಮಾಡಿ ಮಾತನಾಡೋ ಪ್ಲಾನ್ ನಲ್ಲಿದ್ದಾರೆ. ರಾಹುಲ್ ಗಾಂಧಿ ಅವರು ಬಂದಾಗ ಅಂದ್ರೆ ಒಂದು 4-5 ದಿನಗಳ ಪ್ಲಾನ್ ಹಾಕೊಂಡಿದ್ದಾರೆ ಇವರು. ಅಲ್ಲಿ ಹೋಗೋದು, ಮೊದಲೇ ಹೋಗೋದು, ಸುರ್ಜೇವಾಲಾ ಮತ್ತು ವೇಣುಗೋಪಾಲ್ ಅವ್ರನ್ನ ಭೇಟಿ ಮಾಡಿ ಕನ್ವಿನ್ಸ್ ಮಾಡೋದು, ಕೊಡ್ಲೇಬೇಕು ಅನ್ನುವಂಥದ್ದು. ಅದಕ್ಕೆ ಮತ್ತಷ್ಟು ಶಾಸಕರು ಆಡ್ ಆನ್ ಆದ್ರೂ ಕೂಡ ಏನು ಆಶ್ಚರ್ಯ ಇಲ್ಲ. ಅನಂತರ ರಾಹುಲ್ ಗಾಂಧಿ ಅವರನ್ನ ಭೇಟಿ ಮಾಡಿ ತಮ್ಮ ಅಂತಿಮ ಅಹವಾಲನ್ನ ಸಲ್ಲಿಸೋದು. ಮೇನ್ ಆಗಿ ಇದು ಶಕ್ತಿ ಪ್ರದರ್ಶನ, ಬಲ ಪ್ರದರ್ಶನ. ಡಿಕೆ ಶಿವಕುಮಾರ್ ಪರವಾಗಿ ಎಷ್ಟು ಜನ ಇದ್ದಾರೆ ಅನ್ನುವಂತ ಒಂದು ಬಲ ಪ್ರದರ್ಶನ. ಡಿಕೆ ಶಿವಕುಮಾರ್ ಅವರಿಗೆ ಯಾರು ಜ್ಯೋತಿಷಿಗಳು ಬೇರೆ ಹೇಳ್ಬಿಟ್ಟಿದಾರಂತೆ, ಇವಾಗ ಸಿಎಂ ಆಗಿಲ್ಲ ಅಂದ್ರೆ ಇನ್ನಾಗಲ್ಲ ನೋಡಿ ಅಂತ. ಹಾಗಾಗಿ ಡೂ ಆರ್ ಡೈ ಮಾಡಲೇಬೇಕು ಅನ್ನುವಂತ, ಹೋರಾಟ ಮಾಡಲೇಬೇಕು, ಪ್ರಯತ್ನ ಮಾಡಲೇಬೇಕು ಅನ್ನೋ ಸನ್ನಿವೇಶದಲ್ಲಿ ಇದ್ದಾರಾ ಡಿಕೆ ಶಿವಕುಮಾರ್ ಅವರು. ಏನೆಲ್ಲ ಪ್ರಯತ್ನ ಸಾಧ್ಯನೋ ಆ ಎಲ್ಲಾ ಪ್ರಯತ್ನಗಳನ್ನ ಮಾಡ್ತಾ ಇದ್ದಾರೆ ಅಂತ ಹೇಳಲಾಗ್ತಾ ಇದೆ. ನೋಡಿ, ಶಾಸಕರ ಸಹಿ ಸಂಗ್ರಹಕ್ಕೂ ಕೂಡ ಮುಂದಾಗಿದ್ದಾರೆ ಡಿಕೆ ಬ್ರದರ್ಸ್. ಸಿಎಂ ಗದ್ದುಗೆ ಮೇಲೆ ಕಣ್ಣಿಟ್ಟಿರೋ ಡಿಕೆ ಶಿವಕುಮಾರ್ ಈಗಾಗಲೇ ಶಾಸಕರ ಸಹಿ ಸಂಗ್ರಹವನ್ನು ಆರಂಭಿಸಿದ್ದಾರೆ ಅನ್ನುವಂತ ಚರ್ಚೆ ಕೇಳಿ ಬರ್ತಾ ಇದೆ. ಬೆಂಬಲ ನೀಡುವ ಶಾಸಕರ ಸಹಿ ಪಡಿತಾ ಇದ್ದಾರಂತೆ. ಹಾಗಾಗಿ ಪರಪ್ಪನ ಅಗ್ರಹಾರಕ್ಕೂ ಭೇಟಿ ಕೊಟ್ಬಿಟ್ರು. ಅಲ್ಲಿ ವೀರೇಂದ್ರ ಪಪ್ಪಿ ಮತ್ತು ವಿನಯ್ ಕುಲಕರ್ಣಿ ಅವರಿಬ್ಬರ ಸಹಿಯನ್ನ ಕೂಡ ತಗೊಂಡಿದ್ದಾರಾ. ಒಕ್ಕಲಿಗ ಶಾಸಕರೇ ಹೆಚ್ಚಾಗಿ ಇದ್ದಾರಂತೆ. ಹಾಗಾಗಿ ಅಲ್ಲಿ ಜಾತಿ ಕಾರ್ಡ್ ಕೂಡ ಪ್ಲೇ ಆಗುತ್ತೆ ಹೈಕಮಾಂಡ್ ಎದುರು. ಒಟ್ನಲ್ಲಿ ಯಾವೆಲ್ಲ ರೀತಿಯಲ್ಲಿ ಒತ್ತಡ ಹಾಕಬಹುದು ಆ ಎಲ್ಲ ತಂತ್ರಗಳನ್ನ, ಸ್ಟ್ರಾಟಜಿಗಳನ್ನ ಉಪಯೋಗಿಸೋದಕ್ಕೆ ಡಿಕೆ ಶಿವಕುಮಾರ್ ಆರಂಭ ಮಾಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಇದ್ರ ಜೊತೆಗೆ ನವೆಂಬರ್ 28ನೇ ತಾರೀಕು ಬೆಂಗಳೂರಿಗೆ ರಾಹುಲ್ ಗಾಂಧಿ ಆಗಮಿಸ್ತಾ ಇದ್ದಾರೆ. ಇಲ್ಲಿ ಆಶಾ ಕಾರ್ಯಕರ್ತೆಯರ ಸಮಾವೇಶದಲ್ಲಿ ರಾಹುಲ್ ಗಾಂಧಿ ಭಾಗಿಯಾಗ್ತಾರೆ. ರಾಹುಲ್ ಆಗಮನಕ್ಕೂ ಮುನ್ನವೇ ಡಿಕೆಶಿ ಟೀಮ್ ಅಖಾಡ ಸಜ್ಜು ಮಾಡಿಟ್ಕೊಳ್ಳುತ್ತೆ. ಅಷ್ಟೊತ್ತಿಗಾಗಲೇ ನೋಡಿ, ಇಲ್ಲಿ ಸಿದ್ದರಾಮಯ್ಯ ಗಟ್ಟಿಯಾಗಿ ಕೂತಿರ್ತಾರೆ, ಸಂಪುಟ ಪುನರ್ರಚನೆಯನ್ನು ಮಾಡಿಬಿಡ್ಬೋದು. ಹಾಗಾಗಿ ಅದಾಗೋದಕ್ಕೂ ಮೊದಲೇ ತಮ್ಮ ಹಕ್ಕೊತ್ತಾಯವನ್ನ ಸ್ಪಷ್ಟವಾಗಿ ಮಂಡಿಸಬೇಕು ಅನ್ನೋದು ಡಿಕೆಶಿ ಟೀಮ್ನ ಸ್ಟ್ರಾಟಜಿ. ಸೊ ಸಂಪುಟ ಪುನರ್ರಚನೆಗೆ ಓಕೆ ಕೊಟ್ರೆ ಅದು ಸಿದ್ದರಾಮಯ್ಯನವರಿಗೆ ಮತ್ತೊಂದು ಬೂಸ್ಟ್ ಕೊಟ್ಟ ಹಾಗಾಗುತ್ತೆ. ಹಾಗಾಗಿ ಸಿದ್ದರಾಮಯ್ಯ ಅವರ ಬಣ ಮುನ್ನಡೆಯನ್ನ ಸಾಧಿಸೋದಕ್ಕೆ ಡಿಕೆಶಿ ಟೀಮ್ ಬಿಡದೇ ಇರೋ ಹಾಗೆ ಸ್ಟ್ರಾಟಜಿಗಳನ್ನ ಮಾಡ್ತಾ ಇದೆ ಅಂತ ಹೇಳಲಾಗ್ತಾ ಇದೆ. ನವೆಂಬರ್ 28ಕ್ಕೆ ರಾಹುಲ್ ಗಾಂಧಿ ಬೆಂಗಳೂರಿಗೆ ಬರ್ತಾರೆ. ಆ ಸಂದರ್ಭದಲ್ಲಿ ಒಂದಷ್ಟು ನಿರ್ಧಾರಗಳನ್ನ ಕೈಗೊಳ್ಳಲಾಗುತ್ತೆ ಅಂತ ಹೇಳಲಾಗ್ತಾ ಇದೆ. ಅಷ್ಟಕ್ಕೂ ಮೊದಲೇ ಹೈಕಮಾಂಡ್ ಅನ್ನ ಮನವೊಲಿಸುವ ಕಾರ್ಯಕ್ಕೆ ಡಿಕೆಶಿ ಬಣ ಮುಂದಾಗಿದೆ. ಲೆಟ್ಸ್ ಗೆಟ್ ಬ್ಯಾಕ್ ಟು ಬಸವರಾಜ್. ನವೆಂಬರ್ 28ಕ್ಕೆ ರಾಹುಲ್ ಗಾಂಧಿ ಕರ್ನಾಟಕಕ್ಕೆ ಬರ್ತಾರೆ ಅಂತ, ಆಶಾ ಕಾರ್ಯಕರ್ತರ ಸಮಾವೇಶದಲ್ಲಿ ಭಾಗಿಯಾಗಬೇಕು ಅಂತ. ಅಷ್ಟಕ್ಕೂ ಮೊದಲು ಒಂದಷ್ಟು ನಿರ್ಧಾರಕ್ಕೆ ಬರ್ತಾರಾ? ಇದನ್ನ ಹೀಗೆ ತಳ್ಳುತ್ತಾ ಹೋಗಕ್ಕಾಗಲ್ಲ. ಯಾಕಂತಂದ್ರೆ ಬಿಜೆಪಿ ಇದ್ರ ಅಡ್ವಾಂಟೇಜ್ ಪಡ್ಕೊಳ್ಳೋ ಸಾಧ್ಯತೆ ಇದೆ. ಜೊತೆಗೆ ಚಳಿಗಾಲದ ಅಧಿವೇಶನ ಶುರುವಾಗತ್ತೆ. ಅಧಿವೇಶನದಲ್ಲಿ ಸರ್ಕಾರನೇ ಗಟ್ಟಿ ಇಲ್ಲ ಅಂತಂದ್ರೆ ಇನ್ ಚರ್ಚೆ ಏನ್ ಮಾಡ್ತಾರೆ, ಬಿಜೆಪಿಗೆ ಸುಲಭವಾದ ಅಸ್ತ್ರ ಸಿಗುತ್ತೆ. ಸೊ ಹಾಗಾಗಿ ಕಾಂಗ್ರೆಸ್ನಲ್ಲಿ ಈಗ ಈ ಸಮಸ್ಯೆನ ಹೈಕಮಾಂಡ್ ಯಾವ ರೀತಿಯಲ್ಲಿ ಬಗೆಹರಿಸುತ್ತೆ, ಸುರ್ಜೇವಾಲಾ ವೇಣುಗೋಪಾಲ್ ಏನ್ ಹೇಳ್ತಾರೆ, ಏನ್ ಅಪ್ಡೇಟ್ ಇದೆ?
ಶ್ರೀಲಕ್ಷ್ಮಿ, ಈಗಾಗಲೇ ರಾಜ್ಯದಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ ಅವರಿದ್ದಾರೆ. ಸಿಎಂ ಜೊತೆ ನಿನ್ನೆ ಚರ್ಚೆ ಮಾಡಿದ್ದಾರೆ. ಇವತ್ತು ಡಿಸಿಎಂ ಅವ್ರ ಜೊತೆ ಚರ್ಚೆ ಮಾಡ್ತಾರೆ. ಬಹಳ ಪ್ರಮುಖವಾಗಿ ನಾಳೆ ಅವರು ದೆಹಲಿಗೆ ತೆರಳೋರಿದ್ದಾರೆ. ದೆಹಲಿಗೆ ತೆರಳಿದ ಬಳಿಕ ಅಲ್ಲಿ ಒಂದೊಂದು ಸುತ್ತಿನ ಮಾತುಕತೆಯನ್ನ ಎಐಸಿಸಿ ನಾಯಕರ ಜೊತೆಗೆ ಮತ್ತು ರಾಹುಲ್ ಗಾಂಧಿ ಅವರ ಜೊತೆಗೆ ಚರ್ಚೆ ಮಾಡೋರಿದ್ದಾರೆ. ಆ 2 ದಿನದ ಒಳಗಡೆ ಚರ್ಚೆ ಮಾಡಿ ಸಿಎಂ ಹಾಗೂ ಡಿಸಿಎಂಗೆ ದೆಹಲಿಗೆ ಬುಲಾ ಕೊಡುವಂತ ಸಾಧ್ಯತೆಗಳಿದಾವೆ. ಯಾಕಂದ್ರೆ ಒಂದು ನಾಯಕತ್ವದ ಗೊಂದಲವನ್ನು ಬಗೆಹರಿಸುವಂತ ನಿಟ್ಟಿನಲ್ಲಿ, ಒಂದಷ್ಟು ಸೈಲೆಂಟ್ ಮಾಡುವಂತ ನಿಟ್ಟಿನಲ್ಲಿ ಒಂದಷ್ಟು ಸೂಚನೆಗಳನ್ನು ಕೊಡಬೇಕಾಗಿದೆ. ಇನ್ನೊಂದು ಕ್ಯಾಬಿನೆಟ್ ರಿಶಫಲ್ ವಿಚಾರವಾಗಿ ಒಂದಷ್ಟು ಸ್ಪಷ್ಟವಾದಂತಹ ಸೂಚನೆಗಳನ್ನು ಕೂಡ ಸಿಎಂ ಸಿದ್ದರಾಮಯ್ಯ ಅವರು ಕೊಡಬೇಕಾಗಿದೆ. ಒಂದು ವೇಳೆ 2 ದಿನಗಳ ಒಳಗಡೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರಿಗೆ ಕಾಂಗ್ರೆಸ್ ಹೈಕಮಾಂಡ್ ಏನಾದರೂ ಬುಲಾವ್ ಕೊಡದೆ ಹೋದ್ರೆ ಮತ್ತೊಂದು ಹಂತಕ್ಕೆ ಈ ರಾಜಕೀಯದ ಗೊಂದಲ ಹೋಗುವಂತ ಸಾಧ್ಯತೆಗಳಿದಾವೆ. ಈಗಾಗಲೇ ನೀವು ಹೇಳಿದಂತೆ ಒಂದು 25-30 ಜನ ಶಾಸಕರು ದೆಹಲಿಗೆ ಹೋಗುವಂತಹ ಒಂದು ಸಂಭವ ಕಾಣಿಸ್ತಾ ಇದೆ. ಅದು ಪ್ರಯತ್ನಗಳು ಕೂಡ ನಡೀತಾ ಇದಾವೆ. ದೊಡ್ಡ ಮಟ್ಟದಲ್ಲಿ ದೆಹಲಿಯಲ್ಲಿ ಕೂಡ ಒಂದು ಪರೇಡ್ ಅನ್ನು ಮಾಡಬೇಕು, ಮತ್ತಷ್ಟು ಹೈಕಮಾಂಡ್ಗೆ ಬಿಸಿ ಮುಟ್ಟಿಸಬೇಕು ಅನ್ನುವಂತ ಲೆಕ್ಕಾಚಾರದಲ್ಲಿ ಈಗಾಗಲೇ ತೆರೆಮರೆಯ ಕಸರತ್ತುಗಳು ನಡೀತಾ ಇದಾವೆ. ಇನ್ನೊಂದು 28ಕ್ಕೆ ರಾಜ್ಯಕ್ಕೆ ರಾಹುಲ್ ಗಾಂಧಿ ಅವರು ಆಗಮಿಸಬೇಕಾಗಿದೆ. ಆದ್ರೆ ಇನ್ನೂವರೆಗೂ ಕೂಡ ಅವ್ರು ಕನ್ಫರ್ಮ್ ಮಾಡಿಲ್ಲ, ನಾನು ಬರ್ತೇನೆ ಕಾರ್ಯಕ್ರಮಕ್ಕೆ ಅನ್ನುವಂಥದ್ದು. ಆದ್ರೂ ಕೂಡ ನಿರೀಕ್ಷೆ ಇದೆ, ಬರಬಹುದು ಅನ್ನುವಂಥದ್ದು. ಇಂತಹ ಗೊಂದಲಗಳ ಮಧ್ಯೆ ರಾಹುಲ್ ಗಾಂಧಿ ಅವರು ರಾಜ್ಯಕ್ಕೆ ಆಗಮಿಸುವುದು ಸದ್ಯದ ಮಟ್ಟಿಗೆ ಇಲ್ಲ ಅನ್ನುವಂತ ಒಂದಷ್ಟು ಮಾಹಿತಿಗಳಿದಾವೆ. ಯಾಕಂದ್ರೆ ಇಷ್ಟು ಗೊಂದಲಗಳ ಮಧ್ಯೆ ನಾಯಕರು ಆಗಮಿಸಿದ್ರೆ ಅದು ಇನ್ನೊಂದು ರೂಪದ ಸ್ವರೂಪವನ್ನು ಪಡೆದುಕೊಳ್ಳುತ್ತೆ. ಆದ್ರಿಂದ ಇಲ್ಲಿರ್ತಕ್ಕಂಥ ರಾಜ್ಯ ನಾಯಕರನ್ನ ದೆಹಲಿಗೆ ಬುಲಾವ್ ಕೊಟ್ಟು ಅಲ್ಲೇ ಚರ್ಚೆ ಮಾಡುವಂತ ಸಾಧ್ಯತೆಗಳು ಈಗ ಕಾಣಿಸ್ತಾ ಇದಾವೆ. ಒಂದು ವೇಳೆ ಏನಾದರೂ ಹೈಕಮಾಂಡ್ ಬುಲಾವ್ ಕೊಟ್ಟು ಕರೀದೆ ಹೋದ್ರೆ ಈ ಗೊಂದಲಗಳು ಇನ್ನಷ್ಟು ದಿನ ದೊಡ್ಡ ಮಟ್ಟದಲ್ಲಿ ಮುಂದುವರಿತವೆ. ಇದು ವಿರೋಧ ಪಕ್ಷಗಳು ಖಂಡಿತವಾಗಿಯೂ ಬೆಳಗಾವಿ ಅಧಿವೇಶನದಲ್ಲಿ ಸಿಕ್ಕಾಗುತ್ತೆ. ಶ್ರೀಲಕ್ಷ್ಮಿ, ಆಲ್ ರೈಟ್, ಥ್ಯಾಂಕ್ ಯು ಬಸವರಾಜ್ ಡೀಟೇಲ್ಸ್ಗಾಗಿ.